ಕೃಷ್ಣ ಏನಾಯ್ತಂದ? ಯಾಕೆ ಹೆದರ್ಕೊಂಡಿದ್ಯಾ? ಮತ್ತೆ ಗೊಂಬೆ ಕಾಣಿಸ್ತಮ್ಮ. ಓ ಬೊಂಬೆದ್ ಒಳ್ಳೆ ಟಾರ್ಚರ್ ಆಗೋಯ್ತಲ್ಲ. ಬಾಲ, ಜೀವ ಬಂದ್ಮೇಲೆ ಅದಕ್ಕೊಂದ್ ಗತಿ ಕಾಣಿಸ್ಬೇಕು. ಕಂದ, ನೀನ್ ಒಬ್ಬೊಬ್ಬಳೆ ಓಡಾಡ್ಬೇಡ, ಬಾ. ದೇವಿ, ಹೀರ್ ಬಿದ್ದಿತ್ತು. ಥ್ಯಾಂಕ್ ಯು. ರೂಪಿಣಿ, ಅಡ್ಗೆ ರೆಡಿನಾ? ಅಯ್ಯೋ, ಹೆಸರು ಹೇಳಿ ರಚನಾ. ಬಾಲ ಬಾಲ ಬಾಲ, ಇನ್ನೇನು 5 ನಿಮಿಷದಲ್ಲಿ ದೇವಿ ಅತ್ತೆ ರೂಮಿಗೆ ಊಟ ತಗೊಂಡು ಹೋಗ್ಬಿಡ್ತಾರೆ ಬಾಲ. ಇನ್ನು 5 ನಿಮಿಷದಲ್ಲ. ಹೌದು, ಅವ್ರ ಹತ್ರ ಇರೋದು ಬೇರೆ ರೂಮ್ ಕೀ ಅಂತ ಏನಾರು ಅವ್ರಿಗೆ ಗೊತ್ತಾದ್ರೆ ವಿಚಾರಣೆ ನಡೆಸಿ ನಾವು ಸಿಕ್ಕಾಕೊಂಡ್ ಬೀಳ್ತೀವಿ ಬಾಲ. ಅವ್ರ ಅತ್ತೆ ರೂಮ್ ಸೇರೋ ಅಷ್ಟರಲ್ಲಿ ನಾವೀಗ ಕೀನ ಬದಲಾಯಿಸ್ಬೇಕು. ಕೀ ರೆಡಿನಾ? ರಚನಾ, ಡೂಪ್ಲಿಕೇಟ್ ಕೀ ರೆಡಿ ಆಗೋಯ್ತು. ಡೋಂಟ್ ವರಿ, ನಾನು ಈಗಲೇ ಬರ್ತಾ ಇದ್ದೀನಿ. ಚಿಕ್ಕದಣಿ, ಏನು ಎಲ್ಲರೂ ಒಟ್ಟಿಗೆ ಬಂದಿದ್ದೀರಾ? ಏನೋ ಸಮಸ್ಯೆ ಇದೆಯಾ? ನಮ್ಮೆಲ್ಲರೂ ಸಂಬಳನೂ ಅಕೌಂಟ್ ಬಂದ್ಬಿಡ್ತು ಚಿಕ್ಕದಣಿ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಥ್ಯಾಂಕ್ ಯು ಚಿಕ್ಕದಣಿ. ಸರ್, ಸಂಬಳ ಓಕೆ, ಆದ್ರೆ ಬೋನಸ್ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ನಿಮಗೆಲ್ಲ ಸಂಬಳ ಕೊಡದೆ ಸತಾಯಿಸಿದ್ದಕ್ಕೆ ನಮ್ಮ ಕಡೆಯಿಂದ ತಪ್ಪು ಕಾಣಿಕೆ ಅಂತ ಅದಿಟ್ಕೊಳ್ಳಿ. ಚಿಕ್ಕದಣಿ, ನನ್ನ ಮಗಳ ಮದುವೆಗೆ ಸಹಾಯ ಮಾಡಿದ್ರಿ ನೀವು. ಈಗ ಎಲ್ಲರೂ ಕಣ್ಣೀರನ್ನು ಒರೆಸ್ತಾ ಇದ್ದೀರಾ. ನೀವು 100 ಕಾಲ ಚೆನ್ನಾಗಿರ್ಬೇಕು ನನ್ನಪ್ಪ. ನೀವು ಕೆಲಸ ಮಾಡೋ ಸಮಯ ನಾವೆಲ್ಲ ಹೀಗೆ ನಿಂತ್ಕೊಂಡು ಮಾತಾಡಬಾರ್ದು. ಇನ್ಮೇಲೆ ಪ್ರತಿ ತಿಂಗಳು ಕೊನೆ ದಿನಕ್ಕೆ ನಿಮ್ಮ ಅಕೌಂಟ್ಗೆ ನಿಮ್ಮ ಸ್ಯಾಲ್ರಿ ಬಂದಿರುತ್ತೆ. ಹಬ್ಬ ಹರಿದಿನ ಅಂತ ಬಂದರೆ 1 ವಾರಕ್ಕೆ ಮುಂಚೆನೇ ಸ್ಯಾಲ್ರಿ ಬಂದಿರುತ್ತೆ. ಅಪ್ಪಾಜಿ ಕಟ್ಟಿರೋದು ಬರೀ ಒಂದು ಸಂಸ್ಥೆನಲ್ಲ, ಒಂದು ದೊಡ್ಡ ಕುಟುಂಬನ. ನಾವೆಲ್ಲರೂ ಅದರ ಸದಸ್ಯರು. ಎಲ್ಲರೂ ಮೈ ಬಗ್ಸಿ ದುಡಿಯೋಣ, ಈ ಕುಟುಂಬನ ಇನ್ನು ಎತ್ತರಕ್ಕೆ ಬೆಳೆಸೋಣ. ಖಂಡಿತ ಚಿಕ್ಕದಣಿ. ಯಾಕೋ ಹೆಂಗೈತೆ ಮೈಗೆ? ನಿಮ್ಮನ್ನ ಒಳಗೆ ಬಿಡಬಾರ್ದು ಅಂತ ಆರ್ಡರ್ ಮಾಡಿದ್ದಾರೆ. ಯಾರು? ನಮ್ಮ ಬಾಸು. ಯಾವನ ಅವನ್ ಬಾಸು? ನನಗೆ ಗೊತ್ತಿಲ್ದಿರೋನು. ಸಂಜೀವ್ ರಾಘವ್ ಚಂದ್ರ ನಮ್ಮ ಬಾಸು. ಅಯ್ಯೋ ನಿಂದು. ನಾನೇ ಹೇಳಿದ್ದೆ ಅವ್ರಿಗೆ ಅಂಗಡಿ ಒಳಗೆ ನೀನು ಬರಂಗಿಲ್ಲ ಅಂತ. ನನಗೆ ಆಸ್ತಿ ಬೇಡ, ವ್ಯಾಪಾರ ಬೇಡ, ಚಿತ್ರನ್ನ ಮಾರ್ಕೊಂಡು ಬದುಕ್ತೀನಿ ಅಂತ ಎಲ್ಲ ಬುರುಡೆ ಬಿಟ್ಕೊಂಡು ಗಬ್ಬಕ್ಕಂತ ಬಂದು ಚಪ್ಪಕ್ಕಂತ ಅಂಟ್ಕೊಂಡ್ಬಿಟ್ಟಿದ್ಯಲ್ಲೋ ಅಂಗಡಿಗೆ. ನಾನು ಬರಲಿಲ್ಲ. ಬರೋ ಪರಿಸ್ಥಿತಿನ ನೀವಿಬ್ರು ತಂದ್ಕೊಂಡ್ರಿ. ಮನೆ ವಿಷಯ ಹೊರಗೆ ಬೇಡ, ಒಳಗೆ ಬಾ, ಮಾತಾಡ್ಕೊಳ್ಳೋಣ. ಏಯ್, ನೀನಿಲ್ಲೇ ಇರು, ನಾನು ಹೇಳೋವರೆಗೂ. ಅಪ್ಪು, 1-2 ನಿಮಿಷ ಇಲ್ಲೇ ವೆಯ್ಟ್ ಮಾಡು. ಇವನನ್ನ ಹೊರಗೆ ಕಳಿಸಿ ನಿನ್ನನ್ನು ಒಳಗೆ ಕರ್ಕೋತೀನಿ. ಆಮೇಲೆ ಈ ಸನ್ಮಾನ್ಯ ದೇವರುಗಳಿಗೆಲ್ಲ ವಿಚಾರಿಸ್ಕೊಳ್ಳೋಣ.
ರಚನಾ 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 ತಗೊಳ್ಳಿ, ಇದು ಒರಿಜಿನಲ್, ಇದು ಡೂಪ್ಲಿಕೇಟು. ರೆಡಿ ಆಗೋಯ್ತು. ಅವ್ರ ಊಟ ತಗೊಂಡ್ ಅತ್ತೆ ರೂಮಿಗೆ ಹೋಗಾಯ್ತು. ನನ್ಗೆ ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವ್ರ ಕೀ ತಗೊಂಡ್ ಲಾಕಿಗೆ ಹಾಕೊಂಡು ನಮ್ ಕತೆ ಹೋಗಿದ್ದ. ಏನ್ ಮಾಡ್ಕೊಲ್ಲ, ನಂಗೆ ಏನ್ ಮಾಡೋದು? ಅಯ್ಯೋ ರಚನಾ, ಧೈರ್ಯ ಕಳ್ಕೊಬೇಡಿ, ಏನಾದ್ರೂ ಮಾಡೋಣ, ಬನ್ನಿ ನೀವು ಬನ್ನಿ. ಅಯ್ಯೋ ರಿಕ್ಷಾ ಬಿಡ್ರಪ್ಪಲ್ಲ. ಅಮ್ಮ, ಅತ್ತೆ. ಯಾಕೆ ಪುಟ್ಟ, ಯಾಕೆ ಬಂಗಾರಿ ಅಳ್ತಾ ಇದ್ಯಾ? ಏನಾಯ್ತು? ಯಾಕಿಷ್ಟು ಹೆದರ್ಕೊಂಡಿದ್ಯಾ? ದೆವ್ವ ದೆವ್ವ ದೆವ್ವನಾ? ಏನ್ ಹೇಳ್ತಿದ್ಯಾ ನೀನು? ಅತ್ತೆ, ನಾನಲ್ಲಿ ಆಟಾಡ್ಬೇಕಾದ್ರೆ ಗೊಂಬೆ ಬಂತು. ಕೃಷ್ಣ, ಏನಾಯ್ತಂದ? ಯಾಕೆ ಹೆದರ್ಕೊಂಡಿದ್ಯಾ? ಮತ್ತೆ ಗೊಂಬೆ ಕಾಣಿಸ್ತಮ್ಮ. ಓ, ಬೊಂಬೆದು ಒಳ್ಳೆ ಟಾರ್ಚರ್ ಆಗೋಯ್ತಲ್ಲ. ಬಾಲ, ಜೀವ ಬಂದ್ಮೇಲೆ ಅದಕ್ಕೊಂದ್ ಗತಿ ಕಾಣಿಸ್ಬೇಕು. ಕಂದ, ನೀನ್ ಒಬ್ಬೊಬ್ಳೆ ಓಡಾಡ್ಬೇಡ, ಬಾ. ದೇವಿ, ಹೀಗಾರು ಬಿದ್ದಿತ್ತು. ಥ್ಯಾಂಕ್ ಯು. ಏನಿ ನಗು? ರಾತ್ರಿ ಆದ್ರೆ ಶುರು ಆಗುತ್ತೆ. ಅಮ್ಮನ ನಗು ಅಂತೂ ಅಲ್ವೇ ಅಲ್ಲ. ಒಂದು 10-12 ವರ್ಷ ಆ ಚಿಕ್ಕ ಮಗು ನಗು ಇದು. ನಮ್ಮಲ್ಲಿ ಯಾರು ಆ ವಯಸ್ಸಿನ ಮಕ್ಕಳೇ ಇಲ್ವಲ್ಲ ಜೀವ. ಇದ್ರ ಮರ್ಮ ಏನು ಅನ್ನೋದನ್ನ ಇವತ್ತು ಕಂಡಿಡಿಲೇಬೇಕು. ನಡೀರಿ. ಕೃಷ್ಣ, 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 ಬಾಯಿ. ಇಲ್ಲ, ನಾನ್ ಬರಲ್ಲ. ಬೇಬಿ! ಕೃಷ್ಣ, ಮಧ್ಯಾಹ್ನ ದೇವಿನ ಹೆದರ್ಸ್ದಂಗೆ ಇವಾಗ ನಮ್ಮನ್ನ ಹೆದರ್ಸ್ತಾ ಇರ್ಬೋದಾ, ಒಬ್ಳೆ ಬಿಟ್ಟು ಬಂದಿದೀವಿ ಅಂತ? ಅತ್ತೆ, ಅತ್ತೆ,
ಅತ್ತೆ ಅತ್ತೆ ಆರಾಮಾಗಿದ್ದೀರಾ ತಾನೇ ನೀವು? ಏನು ಪ್ರಾಬ್ಲಮ್ ಇಲ್ಲ ಅಲ್ಲ? ನಿಮಗೆ ಭಯ ಆಗೋ ಥರ ಇದ್ರೆ ಅಥವಾ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳ್ಕೊಳ್ಳಿ ಅತ್ತೆ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಅತ್ತೆ ಅತ್ತೆ ಏನಾಗ್ತಿದೆ ನಿಮ್ಗೆ? ಪ್ಲೀಸ್ ಹೇಳಿ. ಬೇಬಿ 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 ಕಣ್ಬಿಡ ಬಾ. ಬೇಬಿ ಬೇಬಿ ಇವ್ರು ಯಾಕೆ ಹೀಗೆ ಕಿರ್ಚ್ಕೋತಾ ಇದಾರೆ? ಕೃಷ್ಣಂಗೆ ಏನಾದ್ರು ಆಯ್ತಾ? ಹಾಗಾದ್ರೆ ಅವಳು ನಾಟಕ ಮಾಡ್ತಾ ಇಲ್ವಾ? ಅಯ್ಯೋ ರೂಪಿಣಿ, ಅಮ್ಮೋರೆ, ಸಂಜೀವಣ್ಣನು ರಚನಾನು ಈ ಕೋಣೆ ಕಡೆ ಬರೋದನ್ನ ನೋಡ್ದೆ ಅಮ್ಮೋರೆ. ಅದಕ್ಕೆ ಕೃಷ್ಣನ್ಗೆ ಗೊಂಬೆ ತೋರಿಸ್ದೆ. ಅವಳು ಗೊಂಬೆ ನೋಡಿ ಮೂರ್ಛೆ ಹೋಗ್ಬಿಟ್ಲು. ಗುಡ್ ಜಾಬ್. ಬೇಬಿ 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 ಜೀವ, ಬೇಬಿ ಯಾಕೋ ಕಿರ್ಚ್ಕೊತಿದ್ಯಾ? ಏನಾಯ್ತು? ಬೇಬಿ ಕೃಷ್ಣನ್ಗೇನಾಯ್ತು? ನಗು ಶಬ್ದ ಕೇಳ್ತು ಅಂತ ನಾನು ರಚನಾ ಅಮ್ಮನ ರೂಮ್ ಹತ್ರ ಹೋದ್ವಿ. ಅಷ್ಟರಲ್ಲಿ ಕೃಷ್ಣ ವಾಪಸ್ ಬಂದು ನೋಡಿದ್ರೆ ಪ್ರಜ್ಞೆಲ್ಲ ಬೀಳ್ತಾಳೆ. ಬುದ್ಧಿ ಇದೆಯೇನೋ ನಿಮ್ಗೆ? ಮಗುನ ಒಬ್ಬಳೇ ಬಿಟ್ಬಿಟ್ಟು ಯಾರಾದ್ರೂ ಹೋಗ್ತಾರ? ಕೃಷ್ಣ ಕೃಷ್ಣ ಅಮ್ಮ ಕೃಷ್ಣ ಇದೋಳು ರಚನೆ ಏನೇ? ಅಮ್ಮನ ರೂಮ್ ಹತ್ರ ಇದ್ದಾರೆ ಅನ್ಸುತ್ತೆ.